ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ. ಹೋಪ್ ಆಲ್ ದ ವಿಡಿಯೋಸ್. ಸೊ ನೀವು ನೋಡ್ತಿದ್ದೀರಾ ಇದು ಯಾವ ರೂಮು ಅಂತ. ಇದು ನಮ್ಮಮ್ಮ ಮತ್ತು ಅಪ್ಪ ರೂಮು. ಇಲ್ಲಿ ಯಾಕೆ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಗೈಸ್. ಯಾಕೆ ಅಂತಂದರೆ ಇವತ್ತು ನಮ್ಮಮ್ಮ ವಾರ್ಡ್ರೋಬ್ ಟೂರ್ನ ಮಾಡ್ತಾ ಇದ್ದೀವಿ. ವಾರ್ಡ್ರೋಬ್ ಟೂರ್ ಅಲ್ಲ, ಕ್ಲೀನಿಂಗ್. ವಾರ್ಡ್ರೋಬ್ ಟೂರ್ ಅಂದ್ಕೊಂಬಿಡಿ ಗೈಸ್, ಕ್ಲೀನಿಂಗ್ ಅಂತಲೇ ಅಂದ್ಕೊಂಡು. ಸೊ ವಾರ್ಡ್ರೋಬ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮಮ್ಮ ಗೈಸ್, ಇದೆಲ್ಲ ನಮ್ಮಮ್ಮ ಸೀರೆ. ಇಷ್ಟು ಸೀರೆ ಇಟ್ಕೊತಾರೆ ನಮ್ಮಮ್ಮ. ಒಂದಿನ ಒಂದು ಸೀರೆ ಇಟ್ಕೊಳಲ್ಲ ಮಮ್ಮಿ. ನೀನು ಮಮ್ಮಿ ಉಟ್ಕೊಳಲ್ಲ, ಇಟ್ಕೊಂಡಿದ್ದಲ್ಲ ಇಷ್ಟು ಉಟ್ಕೊಳಲ್ಲ. ನೋಡಿ ಗೈಸ್, ಇದೆ ನಮ್ಮಮ್ಮ. ಅಂದರೆ 24 kgs ಇರುತ್ತೆ ಗೈಸ್. ಇವಾಗ ಎತ್ಕೊಂಡ್ಬಂದಿರೋ 3 ಸೀರೆ, ಅದರಲ್ಲಿ ಇದನ್ನ ಎಕ್ಸ್ಟ್ರಾ. ಇವಾಗ ನಮ್ಮಮ್ಮ ಕ್ಲೀನ್ ಮತ್ತೆ ತೋರಿಸ್ತೀನಿ. ಏನು ಮಾಡ್ತಾ ಇದೀಯಾ ಮಮ್ಮಿ? ಧೂಳಿದೆ, ಕ್ಲೀನ್ ಮಾಡ್ತಾ ಇದೀನಿ ಶಿಮಾ. ಆಯಿತು, ನಿಮ್ಮ ನುಡಿಮುಟ್ಟುಗಳನ್ನು ಮಾತಾಡಿ. ನುಡಿಮುಟ್ಟುಗಳೇನೆಂದರೆ, ಇವತ್ತು ನಾನು ಆ್ಯಕ್ಚುಲಿ ಈ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ. ಅಂದರೆ ಕಬರ್ಡ್ ತೋರಿಸೋದಲ್ಲ ಫ್ರೆಂಡ್ಸ್. ನಾವು ತಿರುಪತಿಗೆ ಹೋಗಿ ಬಂದ್ವಿ ಲಾಸ್ಟ್ ವೀಕ್. ಅದ್ರ ಬಗ್ಗೆ ಏನೋ ಹೇಳಬೇಕು ಅಂದ್ಕೊಂಡು ಎಲ್ಲರಿಗೂ. ಆ್ಯಕ್ಚುಲಿ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊತಾ ಇದ್ವಿ. ನಾವು ಹೋಗಿ ಬಂದು 7 ವರ್ಷ ಆಗಿತ್ತು. ಹಾಗಾಗಿ ಹೋಗೋಣ ಅಂದ್ಕೊಂಡು ನಾವೇನೋ ಧರ್ಮಸ್ಥಳಕ್ಕೆ ಬೇಗ ಹೋಗ್ಬಿಡ್ತೀವಿ. ತಿರುಪತಿ ಅಂದರೆ ಟಿಕೆಟ್ಸ್ ಬೇಕಲ್ವಾ, ಹಾಗಾಗಿ ಹೋಗೋಣ ಅಂದ್ಕೊಂಡ್ವಿ. ಟಿಕೆಟ್ ಬುಕ್ ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ, ಹೆಂಗಸ್ರು ಇರ್ತೀವಿ. ಪ್ಲಸ್ ನಮ್ಮ ಮನೆಯವ್ರ ವಾಟರ್ ಸಪ್ಲೈ ಯಾವಾಗ ಲೋಡ್ ಕಡಿಮೆ ಇರುತ್ತೋ ಆವಾಗ ನಾವು ಯಾವ್ದಾದ್ರು ಒಂದೊಂದು ಜಾಗಕ್ಕೆ ಹೋಗಿ ಬರ್ತೀವಿ. ಬಿಟ್ಟರೆ ಪ್ಲ್ಯಾನ್ ಮಾಡಿಕೊಂಡು ಫಸ್ಟೇ ಟಿಕೆಟ್ ಬುಕ್ ಮಾಡಿಕೊಂಡು ಎಲ್ಲ ಹೋಗೋಕ್ಕೆ ನಮ್ಮ ಮನೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡಿದ್ವಿ, ಲಾಸ್ಟ್ ಟೈಮು ಜನ್ಮಾಷ್ಟಮಿ ಬಂತಲ್ಲ, ಆವಾಗ 2 days ರಜಾ ಎಲ್ಲರಿಗೂ, ಪ್ರಜಾ ಖುಷಿಗೂ ನನಗೂ. ಅದು ತುಂಬ ದಿನ ಎಲ್ಲ ಫೋರ್ಸ್ ಮಾಡ್ತಾ ಇದ್ದಲ್ಲ. ಈ ನಡುವೆ ಬೇರೆ ರಿಪೀಟೆಡ್ ಜೋರಾಗಿ ಮಳೆ ಬರ್ತಾ ಇತ್ತಲ್ಲ, ಒಂದು ಸ್ವಲ್ಪ ಲೋಡ್ ಕಡಿಮೆ ಆಗಿದ್ದರಿಂದ ಮನೆಯವ್ರು ಏನು ಮಾಡಿದ್ರು, ಆಯಿತು ಹೋಗೋಣ ಅಂತ ಹೇಳಿದರು. ಅವ್ರು ಯಾವಾಗ ಹೇಳಿದ್ದು ಅಂದರೆ ಶುಕ್ರವಾರ. ಅದೇ ನಾವು ಫ್ಲವರ್ ಶೋ ಬಂತಲ್ವಾ, ಅವತ್ತು ಫ್ಲವರ್ ಶೋಗೆ ಹೋಗೋಕ್ಕಿಂತ ಮುಂಚೆ ಸರಿ ಆಯಿತು ಬಾ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದರು. ಟಿಕೆಟ್ ಬುಕ್ಕಿಂಗ್ ಅಂದರೆ ನಾನೇನು ಅಂದ್ಕೊಂಡೆ, ತುಂಬ ಸರಿ ನಾನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ. ಇದು 300 rupees ಟಿಕೆಟ್ ಕೊಡ್ತಾರೆ. ನಾವು ಪ್ಯಾಕೇಜಲ್ಲಿ ಹೋಗ್ಬಿಟ್ರೆ ಅವರೇ ಎಲ್ಲ ದರ್ಶನ ಎಲ್ಲ ಮಾಡಿಸಿ ವಾಪಸ್ ಕಳಿಸ್ತಾರೆ ಅಂತ. ಟೈಮ್ ಇದ್ದರೆ ಕೆಳಗಡೆ ದೇವಸ್ಥಾನ ನೋಡ್ಕೊಂಬರ್ಬೋದು, ಪದ್ಮಾವತಿ ದೇವಸ್ಥಾನಕ್ಕೆ ಅಂತ. ಸರಿ ಅಂತ ಶುಕ್ರವಾರನೇ ನನಗೆ ಅವರೇ ಬಂದು ಕರ್ಕೊಂಬಂದರು. ನಮ್ಮ ತಮ್ಮನ ಮನೆಗೆ ಹೋಗಿ ಬಂದು ನಾವು, ಅವ್ರು ಅವತ್ತು ಹಬ್ಬ ಮಾಡಿದ್ರು, ಹೋಗಿ ಬಂದು ಸರಿ ಇನ್ನೇನು ಇವ್ರು ಸುಮ್ಮನೆ ಜೋಕ್ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ. ನೀನು ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ಬಾ ಅಂತ ಅವರೇ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಆಮೇಲೆ ಏನು ಮಾಡಿದ್ರು ಅಂದರೆ, ಅಲ್ಲಿ ಸರಿ ಅಂತ ನಾವು ಅಲ್ಲಿ ಬುಕ್ ಮಾಡಿಸಿದ್ರು. ಬುಕ್ ಮಾಡೋವಾಗ ಪ್ಯಾಕೇಜ್, ಟೂರಿಸ್ಟ್ ಪ್ಯಾಕೇಜ್ ಇರುತ್ತಲ್ಲ, ಅದು ಗ್ರೀನ್ ಲೈನ್ ಪ್ಯಾಕೇಜ್ ಅಂತ. ಅದರಲ್ಲಿ 1 ಟಿಕೆಟು 2,500. 2,500 ಓಕೆ, ಪರವಾಗಿಲ್ಲ, ನಮಗೆ ದರ್ಶನ ಆದರೆ ಸಾಕು. ಹಾಕ್ಬಿಟ್ಟು ದರ್ಶನ ಆದರೆ ಸಾಕು ಅಂತ ನಾನು ಹೇಳಿದ್ದು. ನಾವು ಎಷ್ಟು ಎಂತ ಇದು ಅಂದರೆ, ಅಲ್ಲಿ ಕೇಳಿಲ್ಲ ನಾವು. ಆಯಿತು ಬುಕ್ ಮಾಡ್ದ ಅವನು, ಎಲ್ಲ ಓಕೆ, ನಾಳೆ 8 ಗಂಟೆ 8:15 ನೀವು ITI ಗೇಟ್ ಹತ್ರ ಇರಬೇಕು, ಅಲ್ಲಿಂದ ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸರಿ, ದರ್ಶನ ಎಲ್ಲ ಅವ್ರದ್ದೇ ಅಲ್ವಾ, ಹಂಗತಾನೆ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಅಂತ ನಾನು, ಆಯ್ತು ದರ್ಶನ ಆದ್ಮೇಲೆ ವಾಪಸ್ ಕರ್ಕೊಂಬರ್ತೀವಿ. ಆಮೇಲೆ ದರ್ಶನ ಟಿಕೆಟ್ಸ್ ಎಲ್ಲ ಬುಕ್ ಆದಮೇಲೆ ನಮ್ಮ ಮೊಬೈಲ್ಗೆ ವಾಟ್ಸಪ್ ಬಂತು ಮನೆಗೆ ಬಂದಮೇಲೆ. ಅಲ್ಲಿ ನೋಡಿದ್ರೆ ಧರ್ಮ ದರ್ಶನ ಅಂತ ಇದೆ. ಆಗ ನನಗೆ ಸ್ವಲ್ಪ ಡೌಟ್ ಬಂತು, ಧರ್ಮ ದರ್ಶನ ಅಂದರೆ ಮೋಸ್ಟ್ಲಿ ಟಿಕೆಟ್ಸ್ ಇಲ್ವೇನೋ, ಬರೀ ಇವರು ಕರ್ಕೊಂಡೋಗಿ ಕರ್ಕೊಂಬರೋದು ಮಾಡ್ತಾರೇನೋ ಅಂತ. ನೋಡಿ ಫ್ರೆಂಡ್ಸ್, ಈ ಸೀರೆ ಅದಲ್ವಾ, ಯಾವುದು ಪಿಂಕಾ? ಇದು ನನ್ನ ಮದುವೆಯಲ್ಲಿ ನಮ್ಮ ಮನೆಯವ್ರ ಸೋದರತ್ತೆ ಇಬ್ಬರಿದ್ರು, ದೊಡ್ಡವ್ರು ಕರೆದು ನನಗೆ ಇದರಲ್ಲಿ ಕೊಟ್ಟಿದ್ದು. ಇವಾಗೂ ಇಟ್ಕೊಂಡಿದ್ದೀನಿ.
17 ಇಯರ್ಸ್ ಆಯಿತು ಮದುವೆ ಆಗಿ. ಆಮೇಲೆ ಏನೋ ಸೀರೆ ಮೇಲೆ ಇದ್ದಿದ್ದು ಸೀರೆ ಆನ್ಯುವಲ್ ಡೇ 2 ಇಯರ್ಸ್ ಬ್ಯಾಕ್ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇಗೆ ನಾವೆಲ್ಲರೂ ಪೋತೀಸಲ್ಲಿ ತೊಗೊಂಡಿದ್ದು. ಕಂಟಿನ್ಯೂ ಮಾಡಿ. ತಿರುಪತಿ ಸ್ಟೋರಿ. ಟಿಕೆಟ್ ಬುಕ್ ಆಯಿತು. ಮನ್ಸಲ್ಲಿ ನಮ್ಮ ಮನೆಯವ್ರು ಏನು ಹೇಳಿದ್ರು, ನನ್ನ ಮನೆ ಡೌಟ್ ಕೇಳ್ದೆ ಮನೆಯವ್ರಿಗೆ. ಅವ್ರೇನು ಹೇಳಿದ್ರು, ನೀನೇನು ಮದುವೆ ಮಾಡ್ಕೊಬೇಡ, ಅವ್ರು ಹಂಗೆ ಹಾಕಿರೋದು, ಅವ್ರಿಗೆ ಗೊತ್ತು ಎಲ್ಲಿ ಕಡಿಮೆ ರಶ್ ಇರ್ತೋ ಆ ಕ್ಯೂವಲ್ಲಿ ಕಳಿಸ್ಬಿಡ್ತಾರೆ, ನಾವು ಬೇಗ ದರ್ಶನ ಮಾಡ್ಕೊಂಡು ಬರ್ಬೋದು ಅಂದರು. ಬಟ್ ನನ್ನ ಮನಸ್ಸಲ್ಲಿ ಏನೋ ಒಂಥರ ಈ ಥರ ಫೀಲಿಂಗ್ ಇತ್ತು. ಸರಿ ಅಂದ್ಬಿಟ್ಟು ಆಯಿತು ಅಂತ ಹೋದ್ವಿ. ನೆಕ್ಸ್ಟ್ ಡೇ ಹೋಗಿ ನಾವು ನಮ್ಮಮ್ಮ ಅವ್ರ ಫ್ರೆಂಡ್ ಒಬ್ಬರಿದ್ರು, ಅವ್ರು ಒಂದ್ಸಲಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟಿದ್ವಿ ಫ್ರೆಂಡ್ಸ್, ದರ್ಶನ ಮಾಡಿಸ್ತೀರಾ. ಆವಾಗ ನಮ್ಮ ಅಪ್ಪ ಇದ್ದರು. ಅವಾಗ ಏನಂದರೆ ನಮ್ಮ ಮನೆಯವರು ನಮ್ಮ ಅಪ್ಪಗೆ ನೀರು ಓಡಿಸು ಅಂತ ಹೇಳ್ಬಿಟ್ಟು ಬಂದಿದ್ರು. ನಮ್ಮ ಅಪ್ಪ ನಾವು ಫೋನ್ ಮಾಡೋ ಟೈಮ್ಗೆ ಫೋನ್ ಎತ್ತಲಿಲ್ಲ. ನಾವು ಒಳಗಡೆ ಹೋಗಬೇಕು, ಒಂದ್ಸಲಿ ಫೋನ್ ಮಾಡಿ ಆಮೇಲೆ ಒಳಗಡೆ ಹೋಗೋಣ, ಒಳಗಡೆ ಹೋದ್ಮೇಲೆ ಫೋನ್ ಬಿಡೋದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿ ಅಪ್ಪ ಫೋನೇ ಪಿಕ್ ಮಾಡಲಿಲ್ಲ. ಫೋನ್ ಪಿಕ್ ಮಾಡಲಿಲ್ಲ ಅಂತ ನಮ್ಮನೆಯವರು ಅಷ್ಟು ದೂರ ಕರ್ಕೊಂಡೋಗಿ ಕೆಳಗಡೆ ಮೆಟ್ಲ್ ಮೇಲೆವರೆಗೂ ಹತ್ತೋಗಿರೋರು ಬೋನಲ್ಲಿ ಹಾಕ್ಬಿಟ್ರೆ ಎಷ್ಟೊತ್ತಾಗುತ್ತೋ ಏನೋ. ನನ್ನ ರೋಡ್ ಹೆಂಗೆ ಓಡಿಸೋದು, ನಿಮ್ಮ ಅಪ್ಪ ಬೇರೆ ಫೋನ್ ಎತ್ತಾ ಇಲ್ಲ. ಸರಿ ಆಯಿತು, ದರ್ಶನ ಇಲ್ಲ ಅಂದರೆ ಪರವಾಗಿಲ್ಲ, ಬನ್ನಿ ಹೋಗೋಣ ಅಂತ ಕರ್ಕೊಂಬಂದ್ಬಿಟ್ರು ಫ್ರೆಂಡ್ಸ್. ಕರ್ಕೊಂಬಂದು ಕೆಳಗಡೆ ತಿಂಡಿ ಮಾಡಿಕೊಂಡು ಹತ್ಕೊಂಡು ಬಂದಿದ್ವಿ ಅವತ್ತು ಮನೆಗೆ. ಪದ್ಮಾವತಿ ದೇವಸ್ಥಾನ ನೋಡಿಕೊಂಡು ಮನೆಗೆ ಬಂದ್ಬಿಟ್ವಿ. ಹಾಗಾಗಿ ನಾವು ಕರ್ಕೊಂಡು ಹೋಗಿದ್ವಲ್ಲ ಆಂಟಿನ, ಅವ್ರಿಗೆ ನಮ್ಗೆ ಸಾಲ ಥರ ಅನಿಸ್ತಾ ಇತ್ತು, ಕರ್ಕೊಂಡೋಗಿ ದರ್ಶನ ಮಾಡಿಸ್ಲಿಲ್ಲ ಅಂತ. ಹಾಗಾಗಿ ನಾನು ಯಾವಾಗಾದ್ರೂ ಇನ್ನೊಂದ್ಸಲಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಅವ್ರಿಗೂ ಸೇರಿ ನಾನು ಇವಾಗ ಟಿಕೆಟ್ ಬುಕ್ ಮಾಡಿದ್ದೆ. ಹಾಗಾಗಿ ನಾವು 6 ಟಿಕೆಟ್ ಬುಕ್ ಮಾಡಿದ್ವಿ. ಫೈನಲಿ ಹೋದ್ವಿ. ಶನಿವಾರ ಬಂತು, ಎಲ್ಲ ಮುಗಿಸ್ಕೊಂಡು, ಶ್ರಾವಣ ಶನಿವಾರ ಬೇರೆ ಇತ್ತಲ್ವಾ, ನಮ್ಮ ಮನೆ ದೇವ್ರಿಗೆ ಹೋಗಿ ರಾತ್ರಿ ನಾವು 8:15ಗೆ 8:15ಗೆ ನಮ್ಮನೆ ಬಿಟ್ವಿ. ನಮ್ಮನೆ ಬಿಟ್ಟು ITI ಹತ್ರ ಕರೆದಿದ್ರು. 8:15ಗೆಲ್ಲ ಹೋಗ್ಬಿಟ್ವಿ. ಒಂದಾದ್ರೂ ಎಷ್ಟೊಂದು ಗ್ರೀನ್ ಲೈನ್ ಟ್ರಾವೆಲ್ಸ್ ಬಸ್ ಇದೆ ಫ್ರೆಂಡ್ಸ್. ಇದೇ ನಮ್ಮ ಬಸ್ಸು ಅಂತ ಹೆಂಗೋ ನಂಬರ್ ಕಳಿಸಿದ್ರಲ್ವ ಅವರು. ಆಮೇಲೆ ನಮ್ಮ ಬಸ್ ಬಂತು, ಎಲ್ಲ ಆಯಿತು. ಹೋದ್ವಿ ಅಲ್ಲಿಗೆ. 1:30 ಅಷ್ಟೊತ್ತು ಡ್ರೈವರ್ ತುಂಬ ಚೆನ್ನಾಗಿ ಓಡಿಸ್ದ ಫ್ರೆಂಡ್ಸ್ ಗಾಡಿನ. ಎಲ್ಲ ಆಯಿತು, ಕರ್ಕೊಂಡು ಹೋದ್ಮೇಲೆ ಡ್ರೈವರು 1:15ಗೆ ಹೋಟ್ಲ್ ಹತ್ರ ಹೋದ್ವಿ. ಹೋಟ್ಲ್ ಹತ್ರ ಹೋಗಿದ ತಕ್ಷಣ ಎಲ್ಲರಿಗೂ ಒಂದು ರೂಮ್ ಕೊಟ್ಟರು. ಇಬ್ಬರಿಗೆ ಒಂದೊಂದು ರೂಮ್. ನಾವು 6 ಜನ ಅಲ್ವಾ, ನಮ್ಗೆ 3 ರೂಮ್ ಕೊಟ್ಟರು. ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಕೆಳಗಡೆ ಬರಬೇಕು ಅಂದರು. ಸರಿ ಅಂತ ನಾವು ಹೆಣ್ಮಕ್ಳು ಬೇರೆ ನಿಮಗೆ ಗೊತ್ತಲ್ವ, ಎಲ್ಲರೂ ಈ ಸಲ ರೂಮ್ ಇದೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಲಂಗ ಬ್ಲೌಸು, ಸೀರೆ, ಆ ಥರ ಒಳ್ಳೆ ಬಟ್ಟೆ ಎತ್ಕೊಂಡು ಹೋಗಿ. ಇಲ್ಲಾಂದರೆ ಯೂಶ್ವಲಿ ನಾವು ತೊಗೊಂಡು ಹೋಗೋಲ್ಲ, ಚೂಡಿದಾರ್ ಹಾಕ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಫೆಸಿಲಿಟಿ ಇಲ್ಲ ಅಂದರೆ ಕಷ್ಟ ಆಗುತ್ತಲ್ಲ ಸೀರೆ ಎಲ್ಲ ಉಟ್ಕೊಳ್ಳೋಕ್ಕೆ. ಆ ಥರ ಡ್ರೆಸ್ ತೊಗೊಂಡು ಹೋದ್ವಿ. ಸರಿ ಅಂತ ಹೇಗೋ ರೆಡಿಯಾಗಿ ಕೆಳಗಡೆ ಹೋಗೋಷ್ಟರಲ್ಲಿ 1:30 2 o'clockಗೆ ತಿಂಡಿ ಫ್ರೆಂಡ್ಸ್. ಬಿಸಿ ಬಿಸಿ ಇಡ್ಲಿ, ಉಪ್ಪಿಟ್ಟು, ದೋಸೆ ಇತ್ತು ಶೆಡ್ ದೋಸೆ. ನಾವು ನೆಕ್ಸ್ಟ್ ಡೇ ಅದು ಇಡ್ಲಿ, ಉಪ್ಪಿಟ್ಟು, ಕೇಸರಿ ಅನಿಸುತ್ತೆ, ಕೇಸರಿನೋ ಏನೋ, ಪ್ಲಸ್ ವಡೆ, ಆಮೇಲೆ ಕಾಫಿ, ಇದಿಷ್ಟು ಕೊಟ್ಟರು. ಆಮೇಲೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಅದೇ ಬಸ್ಸಲ್ಲಿ ಕರ್ಕೊಂಡೋದ್ರು. ಆಮೇಲೆ APSRTC ಬಸ್ಸು ಅಲ್ಲಿಗೆ ಹಚ್ಚಿದ್ರು. ಚೆಕಿಂಗ್ ಎಲ್ಲ ಆದಮೇಲೆ ಮೇಲೆ ಹೋದ್ವಿ. ಮೇಲೆ ಹೋಗೋವಾಗ ನಾವು 4 o'clock E7 ಗೇಟ್ ಹತ್ರ ನಿಲ್ಲಿಸಿದ್ರು. ಅಲ್ಲೇನು ಹೇಳಿದ್ರು, ನಾನು ಇಲ್ಲಿವರೆಗೂ ಕರ್ಕೊಂಬರ್ತೀನಿ, ಇವಾಗ 300 rupees ಟಿಕೆಟ್ಸ್ ಎಲ್ಲ ಬುಕ್ಕಿಂಗ್ ಆಲ್ರೆಡಿ ಆಗೋಗಿದೆ ಅಕ್ಟೋಬರ್ವರೆಗೂ, ಇವಾಗ ಟಿಕೆಟ್ಸೇ ಇಲ್ಲ. ಹಾಗಾಗಿ ಪ್ಯಾಕೇಜ್ ಅವರು ನಿಮಗೆ ದರ್ಶನ ತೊಗೊಳ್ಳೋದೇ ಇಲ್ಲ, ನೀವೆಲ್ಲೂ ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಅಷ್ಟೇ ನಮ್ಮನ್ನು. ನಾನು ಇಲ್ಲೇ ನನ್ನ ಕರ್ಕೊಂಡು ಹೋಗಿದ್ರಲ್ಲ ಗೈಡು ಅವರು, ನಾನು ಇಲ್ಲೇ ಇರ್ತೀನಿ, ನೀವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋವಾಗ ನನಗೆ ಹೇಳಿ, ನನಗೆ ಕಾಲ್ ಮಾಡಿ ಅಂತ ಎಲ್ಲರಿಗೂ, ಎಲ್ಲ ಫ್ಯಾಮಿಲೀಸ್ಗೂ 26 ಮೆಂಬರ್ಸ್ ಇದ್ವಿ ನಮ್ಮ ಬಸ್ಸಲ್ಲಿ, ಎಲ್ಲ ಫ್ಯಾಮಿಲೀಸ್ಗೂ ಬರ್ಕೊಟ್ಬಿಟ್ರು ಅವ್ರ ನಂಬರ್ನ. ಸರಿ ಅಂತ ನಾವು ಹೋದ್ವಿ. ಫುಲ್ಲು ಚಳಿ ಫ್ರೆಂಡ್ಸ್, ಭಾರಿ ಫುಲ್ ಸಿಕ್ಕಾಪಟ್ಟೆ ಮಳೆ. ಆಮೇಲೆ ಒಳಗಡೆ ಹೋದ್ವಿ ಫ್ರೆಂಡ್ಸ್, ಹೋದ್ವಿ ಎಷ್ಟು ದೊಡ್ಡ ಕ್ಯೂ. ನಾವು 7 years ಆದ್ಮೇಲೆ ತಿರುಪತಿಗೆ ಹೋಗಿದ್ದಲ್ವಾ, ನಮ್ಗೆ ಹೇಗಿತ್ತು ಅಂದರೆ ನಾವು ಇಷ್ಟು ದೊಡ್ಡ ಕ್ಯೂ ಅಲ್ಲಿ ಯಾವತ್ತೂ ಹೋಗಲಿಲ್ಲ ಫ್ರೆಂಡ್ಸ್. ಅವಾಗ ನಮ್ಮ ಮಾವವ್ರು ನಮ್ಮ ಜೊತೆ ಬರ್ತಾಯಿದ್ರು. ನಮ್ಮ ಮಾವವರು ಕರ್ಕೊಂಡು ಹೋಗೋದು, ಅವ್ರ ಜೊತೆನೇ ಹೋಗ್ಬಿಡ್ತಾ ಇದ್ವಿ, ಅವ್ರ ಜೊತೆನೇ ಬರ್ತಾ ಇದ್ವಿ. ಅವಾಗ ಹತ್ತಾ ಇದ್ವಿ ನಾವು ಮೆಟ್ಲು. ಹತ್ತಾ ಇದ್ರಿ ಗೈಸ್, ಹತ್ತಾ ಇದ್ರಿ ಅಲ್ಲ ಹತ್ತೋದು, ಮೆಟ್ಲು ಹತ್ತೋದು.
ಮೆಟ್ಲು ಹತ್ಬಿಟ್ರೆ ಅವ್ರು ಟಿಕೆಟ್ ಕೊಡ್ತಾರೆ ಬೇಗ. ನಾವು ಇಷ್ಟೊಂದು ಸರ್ಕಸ್ ಮಾಡಬೇಕಾಗಿಲ್ಲ, ಅವ್ರಿಗೆ ಬೇರೆ ಕಡೆಯಿಂದ ಬಿಡ್ತಾರೆ. ಹಾಗಾಗಿ ಇದು ನಾವು ಫಸ್ಟ್ ಟೈಮ್ ಅಲ್ವಾ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇರೋದು. ಅಯ್ಯೋ ನೋಡ್ಬೇಕು ಫ್ರೆಂಡ್ಸ್, ಆವಾಗಲೇ ಖುಷಿ ಸ್ವಲ್ಪ ಚಿಕ್ಕ ಚಿಕ್ಕ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದು. ಒಂದು ಸ್ವಲ್ಪ ದೂರ ಹೋಗೋದು ನಿಲ್ಸೋದು, ಹೋಗೋದು ನಿಲ್ಸೋದು. ನಿಲ್ಸೋವಾಗ ರಾತ್ರಿ ಎಲ್ಲ ನಿದ್ದೆ ಅಲ್ವಾ, ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಜಾಗ ಸಿಕ್ಕ ಸ್ವಲ್ಪ ಕೂತ್ಕೊಳ್ಳೋಕೆ ಓಕೆ, ಇಲ್ಲಾಂದರೆ ಕೆಳಗಡೆ ಕೂತ್ಕೊಬೇಕು, ಇಲ್ಲಾಂದರೆ ನಿಂತು ನಿಂತು ಹೋಗೋದು ಕಾಲು. ತಿರ್ಗಾ ಯಾರು ಹೋಗುವಾಗ ಗೋವಿಂದ ಗೋವಿಂದ ಅಂತ ತಿರ್ಗಾ ಓಡೋದು. ವಾಶ್ರೂಮ್ ಕತೆ ಹೇಳೋದು, ಕಾಮಿಡಿ ಕತೆ. ಯಾವ ವಾಶ್ರೂಮ್? ಅದೇ ಅವರೆಲ್ಲರೂ ಸಾಲಾಗಿ ಬರ್ತಾ ಇದ್ರಲ್ವಾ. ಆಮೇಲೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಒಂದು ಹತ್ರ ತುಂಬ ಹೊತ್ತು ನಮ್ಮನ್ನ ನಿಲ್ಲಿಸ್ಬಿಟ್ರು. ಅಲ್ಲಿ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ವಾಶ್ರೂಮ್ ಇತ್ತು. ಈಗ ಎಲ್ಲ ವಾಶ್ರೂಮ್ ಸಿಕ್ಕರೆ ಅಲ್ಲಿ ಒಬ್ಬರು ಹೋಗಿ ಬಂದ್ಬಿಡ್ತಾರಲ್ವಾ, ತಿರ್ಗಾ ಸಿಗುತ್ತೋ ಇಲ್ವೋ ಅಂತ. ಆಗ ಒಬ್ಬರು ವಾಶ್ರೂಮ್ಗೆ ಹೋಗ್ಬೇಕು, ವಾಶ್ರೂಮ್ ಇನ್ನು ಕೆಲವ್ರು ಏನು ಮಾಡ್ತಾಯಿದ್ರು, ವಾಶ್ರೂಮ್ ಅಂತ ಹೇಳ್ಕೊಂಡು ಮುಂದೆ ಹೋಗ್ಬಿಡೋ ಪ್ಲ್ಯಾನ್ ಕೂಡ ಮಾಡ್ತಾಯಿದ್ರು. ಹಾಗಾಗಿ ತುಂಬ ಜನ ವಾಶ್ರೂಮು ಅಂತ ಹೋಗ್ತಾ ಇದ್ರಲ್ಲ. ಹಾಗಾಗಿ ನಮ್ಮ ಪಕ್ಕದಲ್ಲಿ ಒಬ್ರು ಯಾರೋ ಇದ್ದರು, ಅವರು ವಾಶ್ರೂಮಾ ನೀವು ಹೋಗ್ಬೇಕಾ? ಹೋಗಿ ಆಯ್ತು, ನಿಮಗೂ ವಾಶ್ರೂಮಾ ಆಯಿತು, ಹೋಗಿ ಅಂತ. ಅದು ತುಂಬ ಚೆನ್ನಾಗಿ ಕಾಮಿಡಿ ಇತ್ತು ಫ್ರೆಂಡ್ಸ್ ಅದರಲ್ಲಿ. ಮಮ್ಮಿ ಒಂದು ನಿಮಿಷ ಅದು ಬ್ಲೂ ಕಲರ್ ಸ್ಯಾರಿ ಯಾರು ಇಸ್ಕೊಟ್ಟಿತ್ತು, ಯಾವಾಗ ಇಸ್ಕೊಂಡೆ ಅಂತ ಹೇಳು ಪ್ಲೀಸ್. ಯಾವ ಬ್ಲೂ ಕಲರು? ಇದು ಇದ್ದ ಈ ಸ್ಯಾರಿಯಾ? ಅದೇ ಈ ಸ್ಯಾರಿ ಅಕ್ಕ ಇಲ್ವಲ್ಲ, ಯಾರು ಇಸ್ಕೊಟ್ಟಿತ್ತು? ಸರಿ ಆಯಿತು, ಇದಾದರೂ ಹೇಳು. ಇದು ನಾನು ಕಲಾಮಂದಿರಲ್ಲಿ ನಮ್ಮ ಫ್ರೆಂಡ್ಸ್ ತೊಗೊಂಬಂದಿದ್ದು. ನಾವು ಒಂದು 3 ಜನ ತಿನ್ ಫ್ರೆಂಡ್ಸ್ ಇದ್ದೀವಿ. ಅವ್ರೇನು ಈಗ ನಮ್ಮ ಕ್ಲಾಸ್ ಸ್ಕೂಲಲ್ಲಿ. ಹಾಗೆ ಇವರು ಕಲಾಮಂದಿರ್ಗೆ ಹೋಗಿದ್ರು ಬೇರೆ ಏನೋ ವಿಷಯಕ್ಕೆ. ಆವಾಗ ಒಂದು ಸ್ವಲ್ಪ ಕಲೆಕ್ಷನ್ಸ್ ಅವರು ತೊಗೊಂಬಂದರು, ನನಗೂ 1-2 ಸೀರೆ ತೊಗೊಂಬಂದು ಕೊಟ್ಟಿದ್ದಾರೆ. ಆಯಿತು, ಈ ಸೀರೆ ಕತೆ ಹೇಳು. ಈ ಸೀರೆ ನಮ್ಮ ಸ್ಕೂಲಲ್ಲಿ ಮದರ್ಸ್ ಭಾರತಿ ಅಂತ ನಡೆಯುತ್ತೆ, ಮದರ್ಸ್ ಪ್ರೋಗ್ರಾಮ್. ಅವರಿಗೆ ಒಂದು ಎಕ್ಸಿಬಿಷನ್ ಅಂತ ಇಟ್ಟಿತ್ತು, ಅಂದರೆ ಅವ್ರ ಮನೇಲಿ ಮಾಡ್ಕೊಂಬರೋ ಅಂಥದ್ದನ್ನು ಸೇಲ್ ಮಾಡ್ಬೋದು ಸ್ಕೂಲಲ್ಲಿ ತಂದು ಅಂತ ಒಂದು ಆಪರ್ಚುನಿಟಿ ಅವರು ಕೊಟ್ಟಿದ್ದು. ಆಗ ನಮ್ಮ ಸ್ಕೂಲ್ ಟೀಚರ್ ಒಬ್ಬರಿದ್ದಾರೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್, ಲಕ್ಷ್ಮೀ ಮಾತಾಜಿ ಅಂತ, ಲಕ್ಷ್ಮೀ ಪ್ರಸನ್ನ ಅಂತ ಹೆಸರು. ಅವರು ಇದನ್ನು ಸೇಲ್ಗೆ ಇಟ್ಟಿದ್ರು. ಇಡವಾಗ ನಾನು ಕೇಳಿದೆ ಇದು ರೇಟ್ ಎಷ್ಟು ಅಂತ. ಅವ್ರೇನೋ ಹೇಳಿದ್ರು 1000 ಏನೋ ಹೇಳಿದ್ರು. ಆದರೆ ಅವಾಗ ಇದು ಪ್ಲೇನ್ ಇತ್ತು, ಇದೆಲ್ಲ ಇದ್ದಿಲ್ಲ. ಪ್ಲೇನ್ ಬ್ಲ್ಯಾಕು ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ, 1 or 2 ವಾಶ್ ಆದಮೇಲೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಇದು ಪ್ಲೇನ್ ಇದೆ ಮಾತಾಜಿ, ಪೇಂಟಿಂಗ್ ಇದ್ದರೆ ಚೆನ್ನಾಗಿರೋದು ಅಂತ. ಅವರು ಸಖತ್ ಟ್ಯಾಲೆಂಟೆಡ್ ಫ್ರೆಂಡ್ಸ್. ನಾನು ಹೇಳಿದ್ರಲ್ಲಿ ಇಮಿಡಿಯೇಟಾಗಿ ಅವರು 1 ವೀಕಲ್ಲೇ ಅನಿಸುತ್ತೆ ಇದನ್ನು ಪೇಂಟ್ ಮಾಡ್ಕೊಂಬಂದು ನಂಗೆ ತೊಗೊಂಬಂದು ಕೊಟ್ಟರು. ಸ್ವಲ್ಪ ಎಕ್ಸ್ಟ್ರಾ ಪೇಂಟ್ ಚಾರ್ಜಸ್ ಒಂದು ಸ್ವಲ್ಪ ಕೊಟ್ಟಿದ್ದೆ ಅಷ್ಟೇ. ಆಮೇಲೆ ನಮ್ಮ ತಿರುಪತಿ ಕತೆ ಕಂಟಿನ್ಯೂ ಮಾಡು ಖುಷಿ. ಏನಕ್ಕ ಸೈಕ್ ಮಾಡ್ತಾ ಇದೆಯಾ? ಸೈಕ್ ಏನು ಹೇಳ್ದೆ ಇವಾಗ? ಖುಷಿ ನಮ್ಮ ತಿರುಪತಿ ಸ್ಟೋರಿ ಕಂಟಿನ್ಯೂ. ಕ್ಯೂರ್ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಅಲ್ಲಿ ಅದೇ ಆ ವಾಶ್ರೂಮ್ ಕತ್ತೆ ಹತ್ರ ಉಪ್ಪಿಟ್ಟು ಕೊಡ್ತಾ ಇದ್ರು. ಅಲ್ಲಿ ನಾವು ಒಂದು ಸ್ವಲ್ಪ ಅವ್ರಿಗೆ ಹೇಳಬೇಕು, ಸುಮ್ಮನೆ ಬೇಡ ಅಂದರೆ ತೊಗೊಬಾರ್ದು. ಪ್ರಸಾದ ಅಂದರೆ ಹಾಗೆ ಇರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕೋದಿಲ್ಲ, ನಮ್ಗೆ ಗೊತ್ತು. ನಮ್ಗೆ ಹಸುವಿದೆ ತಿನ್ನಬೇಕು ಅಂದರೆ ಮಾತ್ರ ತೊಗೊಬೇಕು, ಇಲ್ಲ ತೊಗೊಳ್ಳೇಬಾರ್ದು. ಇವ್ರೇನು ಅನ್ಕೊತಾರೆ ಪೊಂಗಲು ಅಂದ್ಬಿಟ್ಟು ತೊಗೊಂಡ್ಬಿಡ್ತಾಯಿದ್ರು. ಅದನ್ನು ನೋಡಿದ ತಕ್ಷಣ ಇದೊಂದು ಸ್ವಲ್ಪ ಇಟ್ಕೊಂಡು ರವೆ ಇದು ಅಂದ್ಬಿಟ್ಟು ಅಲ್ಲಲ್ಲಿ ಎಷ್ಟೊಂದು ಪ್ರಸಾದ ವೇಸ್ಟ್. ನಾವು ಹೇಳ್ತೀವಿ ಅನ್ನದಾತ ಸುಖಿ ಭವ, ಒಂದು ಅಗಳು ಅನ್ನನೂ ವೇಸ್ಟ್ ಮಾಡಬಾರ್ದು. ಇವ್ರು ನೋಡಿದ್ರೆ ಈ ಥರ ಮಾಡ್ತಾಯಿದ್ದಾರೆ. ಹೆಂಗೋ ನಾವು ಒಂದು ತೊಗೊಂಡ್ವಿ, ಎಲ್ಲರೂ ಸ್ವಲ್ಪ ತಿಂದು ಪ್ರಸಾದ ಅಲ್ವಾ, ಹಾಗಾಗಿ ಎಲ್ಲರೂ ಸ್ವಲ್ಪ ಅವ್ರು ಯಾರೋ ಒಬ್ರು ಆಂಧ್ರ ಅಕ್ಕ ಗೈಸ್ ಏನು ಮಾಡಿದ್ರು ಗೊತ್ತಾ, ಅವ್ರು ತೊಗೊಂಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಲ್ಲ. ನಾನು ಕುತ್ಕೊಂಡಿದ್ದೆ, ಅಲ್ಲಿ ಬ್ರೇಕ್ ಹಾಕಿದ್ರು, ಯಾರು ಮುಂದೆ ಹಿಂದೆ ಹೋಗ್ತಾ ಇದ್ದಿಲ್ಲ. ನನಗೆ ಕೊಟ್ಟರು, ತಿಂತೀಯಾ ಅಂತ ಕೇಳಿದ್ರು ತೆಲುಗುವಲ್ಲೇ. ನಾನು ಇಟ್ಕೊಂಡು ನನಗೆ ಬೇಡ ಅಂದೆ. ಆಮೇಲೆ ಅದು ಅಲ್ಲೇ ಎತ್ಕೊಂಡು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ರು. ಅದನ್ನ ಯಾರು ತಿಂತಾರೆ ಮಮ್ಮಿ? ಅದಕ್ಕೆ ಇದು ಒಂದು ನಾವು ರೂಢಿ ಮಾಡ್ಕೊಬೇಕು, ಎಲ್ಲರೂ ತೊಗೊಂಡ್ಮೇಲೆ ತಿನ್ನಬೇಕು, ಇಲ್ಲ ತೊಗೋಬಾರ್ದು. ಆಮೇಲೆ ನಮ್ಮ ಕ್ಯೂ ಜರ್ನಿ ಹಾಗೆ ಆಯಿತು ಫ್ರೆಂಡ್ಸ್. ಒಂದು 9 ಗಂಟೆ 9:30ವರೆಗೂ ಹಿಂಗೆ ನಡೆಸ್ತಾ ಇದ್ರು, 4:15 ಓಕೆ ಕ್ಯೂ ಅಲ್ಲಿರೋದು ನಾವು. ಆಮೇಲೆ ಒಂದು ಹತ್ರ ನಮ್ಮನ್ನ ಗೇಟಲ್ಲಿ ಹಾಕಿದ್ರು. ಈ ಗೇಟಲ್ಲಿ ಹಾಕತ್ರ ಏನು ಮಾಡಿದ್ರು ಗೊತ್ತಾ, ಇದು ಇವಳಿದಲ್ಲ ಇವಳು ಅವ್ರ ಅಪ್ಪ ಮುಂದೆ ಹೋಗ್ಬಿಟ್ಟು ಅದೇ ವಾಶ್ರೂಮ್ ಹತ್ರ ಮಾತಾಡ್ತಾರೆ ಕಂಪ್ಲೀಟ್ ಮಾಡ್ಬಿಟ್ಟು ಆಚೆ ಹೋಗಿರುವಾಗ ಇವ್ರು ಬೇರೆ ಹೋಗ್ಬೋದಂತೆ ಫ್ರೆಂಡ್ಸ್ ಅವಳ ಪ್ರಕಾರ. ಆಯ್ತಾ, ಆಮೇಲೆ ಇವ್ರು ಅಲ್ಲಿ ಒಂದೊಂದು ಕಂಪಾರ್ಟ್ಮೆಂಟ್ ಚಿಕ್ಕ ಕಂಪಾರ್ಟ್ಮೆಂಟಲ್ಲಿ ಹಾಕ್ತಾರೆ.
ಇವ್ರನ್ನ ನಾನು ಫೋನ್ ಅವ್ರು ನಮ್ಮ ಕೈಲಿ ಇನ್ನೂ ಫೋನ್ ಇತ್ತು. ಈಗ ನಾವು ಇಲ್ಲಿದ್ದಕ್ಕೆ ಇವ್ರ ಜೊತೆ ಒಳಗಡೆ ಹೋದರೆ ಎಷ್ಟೊತ್ತು ಆಚೆ ಬಿಡ್ತಾರೋ ಗೊತ್ತಿಲ್ಲ. ಆಚೆ ಬಿಟ್ಟರೆ ದರ್ಶನ ಆಗುತ್ತೋ ಏನೋ. ಇವರಿಬ್ರು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಒಂದರಲ್ಲಿ 6 ನಾನು ಇವಳು ನಮ್ಮ ಕುಶಾನಿ ಮತ್ತು ನಮ್ಮ ಅಮ್ಮ ಮತ್ತು ಅವ್ರ ಫ್ರೆಂಡು ನಾವು 4 ಜನ ಜೊತೆಲಿದ್ವಿ. ಯಾಕಂದರೆ ಅವರಿಬ್ರು ವಯಸ್ಸಾದ್ರೆ ಅವ್ರ ಜೊತೆಲೇ ಬರ್ತಾಯಿದ್ವಿ ನಾವು. ನಾನು ಫೋನ್ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರು ಹೇಳ್ತಾರೆ ಆಲ್ರೆಡಿ ನಾನು 6 ಕಂಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಂತ. ಆಮೇಲೆ ನಾನು ಹೆಂಗೆ ಹೋಗಿದ್ದೆ ದರ್ಶನಕ್ಕೆ ಏನಕ್ಕೆ ಬಂದಿದ್ದು, ನಾವು ಇಷ್ಟು ದಿನ ಆದಮೇಲೆ 7 ವರ್ಷ ಆದಮೇಲೆ ಬಂದಿದ್ದೀವಿ ಅಂತ ಅಲ್ಲೊಂದು ಜಗಳ ಆಯಿತು. ಆಮೇಲೆ ನಾವು ಬೇರೆ ಕಂಪಾರ್ಟ್ಮೆಂಟ್, ಅವ್ರು ಬೇರೆ ಕಂಪಾರ್ಟ್ಮೆಂಟು. ಅವರ ಸೆಕ್ಯೂರಿಟಿನ ಕೇಳ್ಕೊಂಡು ಬಾ ಅಂದರು, ಅವ್ರು ಬರಲೇ ಇಲ್ಲ. 12 o'clockವರೆಗೂ ನಾವು ಅದೇ ಕಂಪಾರ್ಟ್ಮೆಂಟಲ್ಲಿದ್ವಿ. ಅಲ್ಲಿ ನಮಗೊಬ್ಬರು ಫ್ರೆಂಡ್ಸ್ ಆದರು. ಓಕೆ, ಸೂಪರ್ ಫ್ರೆಂಡ್ಸ್. ಅವರಿಂದನೇ ನಾನು ಈ ವ್ಲಾಗ್ ಮಾಡ್ತಾ ಇರೋದು ಫ್ರೆಂಡ್ಸ್, ನಿಮ್ಗೆಲ್ಲರೂ ತಿಳಿಸ್ಕೊಡ್ಬೇಕು ಅಂತ. ಇಬ್ಬರು ಮಕ್ಕಳು, ಒಂದು ಚಿಕ್ಕ ಹುಡುಗಿ ಸೆಕೆಂಡ್ PUC ಓದ್ತಾ ಇದ್ದಾಳೆ, ಮತ್ತೆ ಇನ್ನೊಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಮಾತಾಡ್ತೀರಾ? ಆಮೇಲೆ ಈಗ ಅವರೆಲ್ಲ ಫ್ರೆಂಡ್ಸ್ ಆಗಿರೋದು. ನೆಕ್ಸ್ಟ್ ಈಗ ಆಯಿತು. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕಂಪಾರ್ಟ್ಮೆಂಟಲ್ಲಿ 12 o'clockವರೆಗೂ ಇದ್ವಿ ಫ್ರೆಂಡ್ಸ್. ರಾತ್ರಿ ಮಧ್ಯಾಹ್ನ ಇದಿಷ್ಟು ಆದಮೇಲೆ ನೆಕ್ಸ್ಟು ಅಲ್ಲಿ ಬಿಟ್ರು. ಅಪ್ಪ ಇನ್ನಪ್ಪ ದರ್ಶನ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ದರ್ಶನ ಇತ್ತು. ಇಲ್ಲ ಇನ್ನೂ ಟಿಕೆಟ್ ಹಾಕಬೇಕು, ಟಿಕೆಟ್ ಹಾಕಿದ್ಮೇಲೆ ನಿಮ್ಮ ಮನೆಯವ್ರು ಸಿಗ್ತಾರೆ ಹಾಗೆ ಹೀಗೆ ಅಂತ ಅವರೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಆಚೆ ಬಂದಿದ್ದ ತಕ್ಷಣ ನಮ್ಮ ಮನೆಯವ್ರು ಹೇಳಿದ್ದೆ, ನಿನ್ನ ಫಸ್ಟ್ ಬಿಡ್ತಾರೆ, ನಮ್ಮ 7 ಅಲ್ವಾ, ನಿಮ್ಮದು 6 ಅಲ್ವಾ, ನೀನು ಫಸ್ಟ್ ಹೋಗ್ತೀರಾ, ನೀವು ಹೋಗೋವಾಗ ನಿಂತ್ಕೊಳ್ಳಿ, ನಾವು ಅಲ್ಲೇ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಹೇಗೋ ಆಚೆ ಇವ್ರು ವೆಯ್ಟ್ ಮಾಡ್ತಾಯಿದ್ರು, ನಾವು ಎಲ್ಲರೂ ಸೇರಿದ್ವಿ. ನಂತರ ಹೋದ್ಮೇಲೆ ಒಂದಷ್ಟು ವಾಕಿಂಗು ಚೆಕ್ಕಿಂಗು ಎಲ್ಲ ಆದಮೇಲೆ ನಮಗೆ ಟಿಕೆಟ್ ಕೊಟ್ಟರು. ನಮ್ಮ ಫೋಟೋ ತೊಗೊಂಡು ಟಿಕೆಟ್ ಕೊಟ್ಟು ಟಿಕೆಟಲ್ಲಿ ನೋಡ್ತೀವಿ ದರ್ಶನ 6 o'clock ಅಂತ ಹಾಕ್ಬಿಟ್ಟಿದ್ದಾರೆ. 6 AM ಫ್ರೆಂಡ್ಸ್. ಪ್ರಜ್ಞಾಕ ನಾವು ಇವತ್ತು 4:30 AM ಹೋಗಿರೋದು, ಅವರು 6 AMಗೆ ದರ್ಶನ. ಶಾಕಿಂಗ್ ಅಂದ್ರೆ ಇನ್ನೊಂದು ಶಾಕಿಂಗ್. ನೆಕ್ಸ್ಟ್ ಎಲ್ಲರಿಗೂ ಸ್ಕೂಲ್ ಇದೆ, ಟೆಸ್ಟ್ ಬೇರೆ ನನಗೆ. ನಮ್ಮ ಕುಶಾಲಿಗೆ ಟೆಸ್ಟ್ ಬೇರೆ, ಸೈನ್ಸ್ ಟೆಸ್ಟ್ FA2 ಆಯ್ತಾ. ಇದನ್ನ ನಾನು ನನ್ನ ಡ್ಯಾನ್ಸಿಗೆ ಯೂಸ್ ಮಾಡಿದ್ದೇನೆ. ಆಮೇಲೆ ಏನು ಮಾಡೋದು ಫ್ರೆಂಡ್ಸ್, ನಾವು ಒಳಗಡೆ ಹೋಗ್ಬಿಟ್ಟಿದ್ದೀವಿ. ಆಮೇಲೆ ಸರಿ ಅಂತ ಆಯಿತು ಅಂತ ಅಲ್ಲೇ ಇದ್ದು ನಮ್ಮ ಮನೆಯವ್ರು ಬಂದಮೇಲೆ ಚೆಕ್ಕಿಂಗ್ ಅವ್ರದ್ದು ಆದಮೇಲೆ ಅಲ್ಲಿ ಹಾಕಿರ್ತಾರೆ ನಾವು ಯಾವ ಕಂಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ. ಅದ್ರಲ್ಲಿ ದೊಡ್ಡ ಕಂಪಾರ್ಟ್ಮೆಂಟ್ ಇದು ಆಯ್ತಾ. ನಮಗೆ 4 ಇತ್ತು. ನಾವು ಫಸ್ಟ್ ಇದ್ದಿದ್ದು ಜೈಲು, ಸೆಕೆಂಡ್ ಇದ್ದಿದ್ದು ಸಬ್ ಜೈಲು. ಇವಳು ನೋಡಿ ಫಸ್ಟ್ ಇದ್ದಿದ್ದು ಚಿಕ್ಕ ಜೈಲತ್ತೆ, ದೊಡ್ಡ ಅಲ್ಲಿ ಹೋಗಿ ಒಂದು ಫೈನಲಿ ಎಲ್ಲರಿಗೂ ನಮ್ಮ 6 ಜನಕ್ಕೂ ಬೇಕು ಅಂತ ಒಂದು ಹತ್ರ ಜಾಗ ಇಟ್ಕೊಂಡ್ವಿ. ನಾವು ಅಲ್ಲೇ ಕುತ್ಕೊಂಡ್ಬಿಟ್ವಿ. ಇವ್ರು ನಮ್ಮ ಫ್ರೆಂಡ್ಸ್ ಅದೇ ನಮ್ಮ ಕಂಪಾರ್ಟ್ಮೆಂಟಲ್ಲಿ ಸಿಕ್ಕಿದ್ರಲ್ಲ, ಅವರು ನಮ್ಮ ಜೊತೆ ಬಂದಿದ್ರು ಟಿಕೆಟ್ ತೊಗೊಳಕ್ಕೆ. ಆಮೇಲೆ ನಾವು ಅವರು ಸಿಕ್ಕಲಿಲ್ಲ ಆಯಿತಾ. ಆಮೇಲೆ ಇದು ನಮ್ಮ ಸ್ಕೂಲ್ಗೊಂದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಚಂದಮಾಮ ಟು ಚಂದ್ರಾಯನ ಅಂತ ಒಂದು ಟೀಮ್ ಇತ್ತು, ಆಗ ತೊಗೊಂಡಿದ್ದು ಸಾರಿ. ಅದಕ್ಕೆ ನಾನೇ ಗೈಸ್ ವೆಲ್ಕಮ್. ಇದು ಕೂಡ ಪೋತೀಸಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್. ನಮ್ಮ ಅಮ್ಮಗೆ ನೋಡಿಲ್ಲ, ಅಕ್ಕ ಪಿಂಕ್ ಕಲರೇ ಬಂದಿದೆ. ನಾನು ಪಿಂಕೇ ಬೇಡ, ಅವರು ತಗೊಂಡಿರೋದು ಪಿಂಕ್ ಕಲರ್. ನಾನು ಪಿಂಕೇ ಅಲ್ಲ, ಇದು ಪೋತೀಸಲ್ಲಿ ತೊಗೊಂಡಿದ್ದಲ್ಲ, ಯಾವುದೋ ಒಂದು ಸಿಟಿ ಮಾರ್ಕೆಟ್ ಅಂಗಡಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಪೊಲೀಸರು ತಗೊಂಡಿದ್ದು ಇನ್ನೊಂದು ಐತೆ. ಈಗ ನಮ್ಮ ಕಂಪಾರ್ಟ್ಮೆಂಟ್ ದೊಡ್ಡ ಕಂಪಾರ್ಟ್ಮೆಂಟಿನ ಸ್ಟೋರಿ ಅಲ್ಲ, ದೊಡ್ಡ ಜೈಲಿನ ಸ್ಟೋರಿ. ಅಲ್ಲೇನಾಯಿತು, 1:15ಗೆ ನಾವು ಒಳಗಡೆ ಹೋಗಿದ್ದು ಫ್ರೆಂಡ್ಸ್. ಏನು ಮಾಡೋದು, ಎಲ್ಲೋ ತುಂಬ ಜನ ಇದ್ದಾರೆ. ಆಮೇಲೆ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಊಟ ಕೊಟ್ಟರು. ಓಕೆ, ಸಾಂಬಾರನ್ನ ಥರ ಬೇಗ ಬೇಗ ಹೇಳಿ ಮೇಡಮ್, ಕೈ ನೋವು ಬರ್ತಿದೆ. ಸಾಂಬಾರನ್ನ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವೆಲ್ಲರೂ ಒಂದೊಂದು ತೊಗೊಂಡು ತಿಂದ್ವಿ. ಆಮೇಲೆ ಹೇಳಿದ್ವಲ್ಲ ಬೆಳಿಗ್ಗೆಯಿಂದ ತಗೊಂಡಿತ್ತು, ಸುಸ್ತಾದ್ವಿ, ಮಲಗಿಬಿಟ್ವಿ. ಇದು ನಮ್ಮ ಸ್ಕೂಲವ್ರು ಕೊಡಿಸಿದ್ದು ಫ್ರೆಂಡ್ಸ್. 2000 ಕಾರ್ತಿಕ ದೀಪೋತ್ಸವಗೆ 21 ಅನ್ಸುತ್ತೆ. ಎಲ್ಲರಿಗೂ ಆವಾಗ ಇದ್ದಿದ್ದು ಎಲ್ಲ ಸ್ಟಾಫ್ಗೂ ಈ ಥರ ಸೀರೆ, ಆಮೇಲೆ ಇದು ಪ್ಯಾಚಿಂಗ್ ಇದರಲ್ಲಿ ಬ್ಲೌಸ್ ಕೊಟ್ಟಿದ್ದು. ಇದರಲ್ಲಿ ಸ್ಯಾರಿಯಲ್ಲಿ ಬಂದಿದ್ದ. ಮಮ್ಮಿ ನೀನು ತಿರುಪತಿ ಸ್ಟೋರಿ ಕಂಟಿನ್ಯೂ ಮಾಡು ಪ್ಲೀಸ್, ಸಪ್ರೇಟಾಗಿ. ಓಕೆ, ಆಮೇಲೆ ಏನಾಯಿತು, ಈಗ ನಾವೆಲ್ಲ ತಿಂದ್ವಲ್ಲ, ತುಂಬ ಸುಸ್ತಾಗಿತ್ತು, ನಾವೆಲ್ಲ ಮಲ್ಕೊಂಬಿಟ್ವಿ. ನಮ್ಮ ಅಮ್ಮನೂ ಅವ್ರ ಫ್ರೆಂಡ್ ಇಬ್ಬರು ಮಲಗಲೇ ಇಲ್ಲ. ಹೆಂಗಂದರೆ ಅವ್ರಿಬ್ರಿಗೆ ಎಲ್ಲಡಿಕೆ ಬೇಕು. ಎಲ್ಲಡಿಕೆ ಎಲ್ಲ ಒಳಗಡೆ ಅಲೋ ಇಲ್ವಲ್ಲ, ಎಲ್ಲ ಬಿಸಾಕಿದಾರಲ್ಲ, ಹಾಗಾಗಿ ಅವರಿಬ್ರು ಮಲಗಲೇ ಇಲ್ಲ. ಆಮೇಲೆ ನಮ್ಮಮ್ಮ ಬೇರೆ ನೆಕ್ಸ್ಟ್ ಡೇ ಸ್ಕೂಲು, ಈ ಥರ ಒಳಗಡೆ ಹಾಕ್ಬಿಟ್ರೆ ಯಾವಾಗ ದರ್ಶನ ಬಿಡ್ತಾರೋ, ಟಿಕೆಟಲ್ಲಿ ಬೇರೆ 6 ಗಂಟೆಗೆ ದರ್ಶನ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅವ್ರಿಗೆ ಪಾಪ ಒಂಥರ ಬೇಜಾರಾಯಿತು. ನಿದ್ದೆನೇ ಮಾಡಲಿಲ್ಲ ನಮ್ಮ ಅಕ್ಕನು. ಆಮೇಲೆ ಇವರು ವಾಶ್ರೂಮ್ಗೆ ಅದು ಇದಕ್ಕೆ ಹೋಗ್ಕೊಂಡು ಕೂತ್ಕೊಂಡಿದ್ರು. ಬಟ್ ನಾವು 4 ಜನ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಫ್ರೆಂಡ್ಸ್. ತಿನ್ಬಿಟ್ಟು ನಿದ್ದೆ ಆದಮೇಲೆ
ಒಂದು 3:30ಗೋ ಏನೋ ನಾನು ಎದ್ದೆ ಫಸ್ಟು. ಆಮೇಲೆ ನಮ್ಮ ಮನೆಯವ್ರು ಎಬ್ಸಿದ್ದೆ. ಅವಾಗ ಹಾಲು ಕೊಡ್ತಾಯಿದ್ರು. ಸರಿ ಹಾಲು ಕುಡೀಲಿ, ಹಾಲು ಬಿಟ್ಟರೆ ಅನ್ನ, ಅದು ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ, ಹಾಲು ಕುಡಿಲ್ಲ ಅಂತ ಎಲ್ಲರನ್ನೂ ಎಬ್ಸಿದೆ. ಅವರೆಲ್ಲ ಕುಡಿದ್ರು. ನನಗೆ ನಾನು ಅಷ್ಟೊಂದು ಹಾಲು ಕುಡಿಯಲ್ಲ ಫ್ರೆಂಡ್ಸ್, ಬರೀ ಹಾಲು. ಅದಕ್ಕೆ ಒಂದೇ ಇರೋದಿಲ್ಲ. ಅದಕ್ಕೆ ನಾನು ಹಾಲು ಕುಡ್ದಿಲ್ಲ. ಆಮೇಲೆ ಏನು ಮಾಡಿದೆ ಅಂದರೆ ಒಂದು 5 o'clock ಆಯಿತು ಫ್ರೆಂಡ್ಸ್, 5:30 ಕುತ್ಕೊಂಡಿದ್ವಿ. ಅಲ್ಲಿ ಟಿ ವಿ ಎಕ್ಸ್ಪ್ಲೇನ್ ಮಾಡ್ತಿರೋ ಅವ್ರನ್ನ. ಅಲ್ಲಿ ಟಿ ವಿ ಎಲ್ಲ ಹಾಕಿರ್ತಾರೆ. ಸೊ ಟಿ ವಿ ಎಲ್ಲ ನೋಡಿಕೊಂಡು ನಾವು ಹಾಲು ಕುಡ್ಕೊಂಡು ಕೂತಿದ್ವಿ ಮಾತಾಡ್ಕೊಂಡು. ಆವಾಗ ನಮಗೆ ಆಶ್ಚರ್ಯ, ನಮ್ಮ ಒಬ್ರು ಬಂದರು ಪಂಚೆಯಲ್ಲಿ. ಅವಾಗ ಗೇಟ್ ತೆಗೆದು ಮುಚ್ತಾ ಇದ್ರು. ಕೆಲವರು ಅಂಗಡಿಗೆ ಹೋಗಿ ಏನೋ ತರ್ತಾ ಇದ್ರು. ಆ ಥರ ಪ್ರೊವಿಷನ್ ಇದೆಯಂತೆ ಆಚೆ ಹೋಗಿ ಬರೋದು. ಬಟ್ ಅವ್ರು ತರ್ತಾ ಹೋಗ್ಬೇಕು, ಮತ್ತೆ ಅವ್ರು ಮುಚ್ಚೋವಾಗ ಒಳಗಡೆ ಬಂದ್ಬಿಡ್ಬೇಕು. ಅದನ್ನ ನೋಡ್ಕೊಂಡು ಕೂತಿದ್ವಿ ನಾವು. ಸಡನ್ನಾಗಿ ಒಬ್ಬರು ಪಂಚೆ ಹೊಡ್ಕೊಂಡು ಬರ್ತಾರೆ. ಏನು ಇನ್ನೂ ಇಲ್ಲೇ ಇದ್ದೀರಾ ಅಂತಾರೆ. ನಮ್ಮ ಸಡನ್ನಾಗಿ ಫ್ಲ್ಯಾಶ್ ಹೊಡ್ದಿಲ್ಲ, ಯಾಕಪ್ಪ ಇದು ಅಂತ. ಆಮೇಲೆ ಅವರಿಂದ ಎಲ್ಲ ನೋಡಿದೆ. ಆಮೇಲೆ ಜ್ಞಾಪಕ ಬಂತು, ನಮಗೆ ಕಂಪಾರ್ಟ್ಮೆಂಟ್ 7 ಸಿಕ್ಕಿದ್ರಲ್ಲ ಚಿಕ್ಕ ಜೈಲಲ್ಲಿ, ಅವರು ಫ್ರೆಂಡ್ಸ್ ಇವರು. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ಅವರು ಕಾರಲ್ಲಿ ಬಂದಿದ್ದು, ನಮ್ಮ ಥರ ಪ್ಯಾಕೇಜಲ್ಲಿ ಬಂದಿದ್ದಲ್ಲ. ಖುಷಿ ಮೈ ನೇಮ್ ಮಮ್ಮಿ 20 minutes 36 seconds ಮಾತಾಡಿದ್ಯಾ ಮಮ್ಮಿ? ಬಿಡು, ಸೀರೆ ಬಿಡು, ಎದೊಳ್ಬೇಡ ನೀನು ಫಸ್ಟು. ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ? ಖುಷಿ ಪ್ರಜ್ಞೆ ಇಟ್ಕೊಂಬ. ಅವ್ರೇನು ಹೇಳಿದ್ರು, ಅವರು ಆಚೆ ಹೋಗಿ ಟಿಕೆಟ್ಸ್ ತೊಗೊಂಡ್ಮೇಲೆ ಆಚೆ ಹೋಗಿ ಅಲ್ಲಿ ದರ್ಶನಕ್ಕಿಂತ ಮುಂಚೆ 2 hourಗಿಂತ ಮುಂಚೆ ಬರಬೇಕು ಅಂತ ಇರುತ್ತಂತೆ. ಅವ್ರು ಚೆನ್ನಾಗಿ ಗೊತ್ತು, ಅವ್ರು ಅವಾಗ ಹೋಗ್ತಾರಂತೆ, ಧರ್ಮಸ್ಥಳಕ್ಕೂ ಹೋಗ್ತಾರಂತೆ, ತಿರುಪತಿಗೂ ಹೋಗ್ತಾರಂತೆ. ಅವ್ರು ಏನು ಮಾಡಿದ್ರು, ಆಚೆ ಹೋಗಿ ಅಲ್ಲಿ ವರಹ ಸ್ವಾಮಿ ದೇವಸ್ಥಾನ ಇದೆಯಂತೆ, ಅದನ್ನ ನೋಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಈಗ ದರ್ಶನಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್ ಅವರು. ಅವಾಗಿಂದ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ನಮ್ದು ಮಾತು 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 ಮಾತು. ಮಾತು ನಿಲ್ಲಿಸಿದಾಗ ಇಷ್ಟು ಟೈಮ್ ಆಯಿತು, ಯಾವಾಗ ಬಿಡ್ತಾರೋ ಅವಾಗ. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲಿ ನಾಳೆ ಬೆಳಿಗ್ಗೆ 6 o'clockವರೆಗೂ ಏನು ಇರೋದಿಲ್ಲ, ಇಟ್ಕೊಂಡಿರೋದಿಲ್ಲ, ಮೋಸ್ಟ್ಲಿ ನಮಗೊಂದು 6:30 ದರ್ಶನ ಆಗುತ್ತೆ ಅಂತ ಹೇಳಿದ್ರು, ನಮ್ಗೆ ಗೊತ್ತಿರೋರು ಅಂತ ಅವ್ರು ಹೇಳಿದ್ರು. ಹಂಗಾಗಿದ್ರೆ ಚೆನ್ನಾಗಿರೋದು. ಬಟ್ 6:30 ಆಗಲಿಲ್ಲ, 7:30 ಆಗಲಿಲ್ಲ, 8:30 ಆಗಿಲ್ಲ. ಫೈನಲ್ ಆಗಿ 10:00 ನಮ್ಮ ಇದನ್ನ ಓಪನ್ ಮಾಡಿದ್ರು, ನಮ್ಮ ಕಂಪಾರ್ಟ್ಮೆಂಟ್ ಗೇಟ್ನ. ಅಲ್ಲಿ ಓಪನ್ ಮಾಡೋಷ್ಟಿಲ್ಲ, ಎಲ್ಲರೂ ಗೋವಿಂದ 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 ಅಂತ. ಏನು ಒಂದು ಕಂಪಾರ್ಟ್ಮೆಂಟ್ 1000 ಪೀಪಲ್ ಇರ್ತಾರೆ. ಎಲ್ಲರೂ ಹೋದ್ವಿ. ಆಮೇಲೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು, ಮಕ್ಕಳನ್ನು ನೋಡ್ಕೊಂಡ್ರು, ನಮ್ಮ ಮಕ್ಕಳು ಅವ್ರ ಮಕ್ಕಳು ಆಡ್ಕೊಂಡಿದ್ರು. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್, ಅವ್ರ ಜೊತೆ ಜರ್ನಿ ಚೆನ್ನಾಗಿತ್ತು. ಆಮೇಲೆ ನಾವು ತುಂಬಾ ಕ್ಲೋಸ್ ಆಗ್ಬಿಟ್ವಿ ಫ್ರೆಂಡ್ಸ್. ನಾನು ಯಾರ ಹತ್ರನೂ ಮಾತಾಡದೆ ಇರೋ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಸಿಕ್ತು ನಮ್ಗೆ, ಸಿಕ್ಕಿತು ಪ್ರಾಣಿಲ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಇರಿ ಒಂದು ನಿಮಿಷ ಕಂಟಿನ್ಯೂ ಮಾಡಿ ಮಮ್ಮಿ. ನೀನು 22 seconds 22 minutes ಮಾತಾಡಿದ್ಯಾ. ಆಮೇಲೆ ಫ್ರೆಂಡ್ಸ್ 10:30 ಆಚೆ ಬಿಟ್ರು, ಒಂದು 11:30 ದರ್ಶನ ಆಯಿತು. ದರ್ಶನ ಆದಮೇಲೆ ನಾವು ಹಂಗೆ ಬರೋ ಅಂಥವ್ರ ಜನ ಅಲ್ವಲ್ಲ, ಎಕ್ಸ್ಟ್ರಾ ಲಾಡು ಬೇಕಲ್ಲ. ಆಮೇಲೆ ಲಾಡುಗೆ ಹೋದ್ವಿ. ಅಲ್ಲಿ ಟಿಕೆಟ್ಗೆ 1 ಲಾಡು ಪ್ಲಸ್ ಒಂದು 4 ಕೊಡ್ತಾರೆ. ಅಲ್ಲ, ಟಿಕೆಟ್ಗೆ ಈ ಸಲ 4. ಕರೆಕ್ಟ್. ಟಿಕೆಟ್ಗೆ 4 ಅಂದರು. ಒಂದು ಟಿಕೆಟ್ಗೆ 4 ಕೊಡ್ತಾರೆ, 1 ಫ್ರೀ, 3ಕ್ಕೆ ಪೇ ಮಾಡಬೇಕು ಅಂತ. ಸರಿ, ನಾವು ಎಷ್ಟಾದ್ರೂ ಕೊಡ್ಲಿ ತಗೊಳ್ಳೋಣ, ಎಲ್ಲರಿಗೂ ಕೊಡ್ಬೇಕಲ್ಲ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಮನೆಯವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ. ಸೊ ನಾವು ತೊಗೊಂಡ್ವಿ. ನಮ್ಮ ಟಿಕೆಟಿಗೆ 24 ಲೆಕ್ಕ ಹಾಕಿದ್ರು. ಬಟ್ ಅವರು ನಮಗೆ 30 ಕೊಟ್ಟರು, ತುಂಬ ಜನ ಇದ್ವಲ್ಲ ಅಂತ. ಟಿಕೆಟ್ಸ್ ಅದನ್ನ ತೊಗೊಂಡ್ಮೇಲೆ ಆ್ಯಕ್ಚುಲಿ ನಾವು ಕ್ಯೂ ಅಲ್ಲೇ ಮಾತಾಡ್ಕೊಂಡಿದ್ವಿ. ಅವ್ರು ಕಾರಲ್ಲಿ ಬಂದಿದ್ರಲ್ವಾ, ನಿಮ್ಮ ಕಾರಲ್ಲಿ ಸೀಟ್ ಇದೆಯಾ ಅಂತ ಕೇಳಿದಾಗ, ಹೌದು 3 ಸೀಟ್ ಖಾಲಿ ಇದೆ ಅಂತ ಹೇಳಿದ್ರು. ನಮಗೂ ಬೇಕಾಗಿತ್ತು. ಸೊ ನಾವೇನು ಅಂದ್ಕೊಂಡ್ವಿ, ನಾನು ಮಕ್ಕಳು ಅವ್ರ ಜೊತೆ ಹೋಗ್ಬಿಟ್ಟು, ಅವ್ರು ಲಗ್ಗೇರಿ ಅವರಂತೆ, ಪೀಣ್ಯ 2nd ಸ್ಟೇಜ್ ಹತ್ರ ಲಗ್ಗೇರಿ ಇದೆ. ನಾವು ಅವ್ರ ಜೊತೆ ಹೋಗ್ಬಿಟ್ರೆ ಹೆಬ್ಬಾಳ ಹತ್ರ ಎಲ್ಲಾದರೂ ಇಳ್ಕೊಂಡ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೋದು, ನಾನು ಹೋಗ್ಬೋದು. ಇವರು ನಮ್ಮ ಮನೆಯವರು, ನಮ್ಮ ಅಮ್ಮನೂ ಆಂಟಿನ ಕರ್ಕೊಂಡು ಆಮೇಲೆ ಬರ್ಬೋದು ಅಂತ ನಮ್ಮ ಮನೆಯವ್ರನ್ನ ಕೇಳಿದೆ, ಅವ್ರು ಏನು ಹೇಳ್ತಾರೋ ಅಂತ. ಅವರು ಸರಿ ಆಯಿತು ಅಂದರು. ಆಯಿತು ಅಂದ್ರಲ್ಲ ಅಂತ ನಾನು ಅವ್ರ ಹತ್ರ ಆಯಿತು ನಾನು ಬರ್ತೀನಿ, ಸ್ವಲ್ಪ ಅಲ್ಲಿ ಬಿಟ್ಬಿಡಿ ಅಂದರು. ಪಾಪ ಅವ್ರು ಓಕೆ ಅಂದರು. ಆಮೇಲೆ ಲಗೇಜ್ ಎಲ್ಲ ಅವರೇ ಎತ್ಕೊಂಡ್ಬರಲಿ ರೂಮಲ್ಲಿ ಅಂತ ಹೇಳಿ ನಾವು ಬಂದುಬಿಟ್ವಿ. ನಾವು
ಅಲ್ಲಿ ಬಿಟ್ಟಿದ್ದು ಲೇಟ್ ಆಗೋಯ್ತು ಫ್ರೆಂಡ್ಸ್. ಅದೇನೋ 12:30 ಮೇಲೆ 3 o'clockವರೆಗೂ ಒಳಗಡೆ ಮೇಲೆಯಿಂದ ಬೆಟ್ಟದಿಂದ ಕೆಳಗಡೆ ಬಿಡೋಲ್ಲ ಅಂತ ಬಿಟ್ಟಿದ್ದಾರೆ ನಮ್ಮನ್ನ. ಸೊ ಹಾಗಾಗಿ ಅಲ್ಲೇ ಕಾರಲ್ಲಿ ಮಲ್ಕೊಂಡ್ಬಿಟ್ವಿ. ನಾವು ವಿಮಾನ ವೆಂಕಟೇಶ್ವರನ ಕೂಡ ನೋಡಿದೆ ಗೈಸ್ ನಾನು. ಆಮೇಲೆ ಅಲ್ಲೇ ಮಲ್ಕೊಂಡ್ಬಿಟ್ಟು ಅವ್ರು ಯಾವಾಗ ಬಿಟ್ಟರು ನೋಡಿ ಗಾಡಿ ಕೆಳಗಡೆ, ಒಂದು 3 ಗಂಟೆ ಅನ್ಸುತ್ತೆ, ಅವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮ ಕತೆ ಕೇಳ್ತೀರಾ ಹೆಂಗೋ ಫೈನಲ್ ಆಗಿ ಬೆಂಗಳೂರನ್ನ. ಮಮ್ಮಿ ಯೆಲ್ಲೋ ಕಲರ್ ಸೀರೆ ಒಂದ್ಸತಿ ಕೂಡ ಉಟ್ಕೊಂಡಿಲ್ಲ ನೀನು. ಹೆಬ್ಬಾಳ್ನ 8 o'clock ರೀಚ್ ಆಗ್ತೀವಿ. ನಮ್ಮ ಕತೆ ಕೇಳಿ 8 o'clock ರೀಚ್ ಆಗೋಕ್ಕೆ ಮುಂಚೆ ಫಸ್ಟ್ ನಮ್ಮ ಬಾಬಾಗೆ ಫೋನ್ ಮಾಡಿದ್ವಿ. ನಮ್ಮ ಮನೆಯವ್ರ ಕೈಯಲ್ಲಿ ಮಾಡಿಸಿದೆ, ಪ್ರಜ್ಞಾನ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಡಬೇಕು ಅಂತ. ಅದೇ ನಾನು ಹೇಳಿದ್ದೆ ನಿಮ್ಗೊಂದು ಬ್ಲಾಗಲ್ಲಿ, ಇವಳು ಕ್ಯಾಂಪಸ್ ಚೇಂಜ್ ಆಗಿದೆ, ಇವಳು ಬಿದ್ರಳ್ಳಿ ಕ್ಯಾಂಪಸ್ಗೆ ಹೋಗಬೇಕು ಅಂತ. ಹಾಗಾಗಿ ಹೆಬ್ಬಾಳ ಹತ್ರ ನಾವು ಇಳ್ಕೊಂಡು ನಮ್ಮ ಬಾವಾಗ ಫೋನ್ ಮಾಡಿ ಅವಳನ್ನ ಸ್ವಲ್ಪ ಡೈರೆಕ್ಟಾಗಿ ಸ್ಕೂಲಲ್ಲಿ ಬಸ್ ಹೋಗ್ಬಿಟ್ಟಿರುತ್ತೆ 8 o'clockಗೆ. ನಾವು ಮನೆಗೆ ಬಂದು ನಮ್ಮಮ್ಮ ಎಷ್ಟು ಮಾತಾಡ್ತಾರೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಮ್ಮಮ್ಮ 27 seconds ಮಾತಾಡಿರೋದು ನಾನು ನೋಡಿರೋದು. ಇದು ನೋಡಿ ಫ್ರೆಂಡ್ಸ್, ಇದು ಪ್ರಜ್ಞಾಗೆ ಕೂದಲು ಕೊಡ್ತೀವಲ್ಲ, ಅದೇ ನಮ್ಮದ್ರಲ್ಲಿ ಮನೆ ದೇವ್ರು ಮಾಡ್ತೀವಿ, ನಾನ್ ವೆಜ್ ಫಂಕ್ಷನ್ ಮಾಡೋದು. ಆವಾಗ ನಮ್ಮ ಅಮ್ಮ ಕೊಡ್ಸಿದ ಸೀರೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇದಕ್ಕೊಂದು 16 years ಆಗಿರುತ್ತೆ ಅಷ್ಟೇನಾ? ಹಳೇದಾಗೋಗ್ಬಿಟ್ಟಿದೆ. ಆಮೇಲೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನಮ್ಮ ತಮ್ಮನೂ ಓಕೆ ಅಂದ. ಇಬ್ಬರಿಗೂ ಹೇಳಿದ್ದು 8:45 ಬನ್ನಿ ಅಂತ. ನಮ್ಮ ಬಾವ ಏನೋ ನಾವು ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಅವಳಿಗೆ ಟಿಫನ್ ಕಟ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಅನ್ನ ತೊಗೊಂಡು ಬಂದು ಹೋಟ್ಲಿಂದ ಉಡುಪಿಯಿಂದ ಒಂದ್ಸಲಿ ಬಂದು ನಮ್ಮ ಮನೆ ಹತ್ರ ನೋಡ್ಕೊಂಡು ಬಾಗ್ಲು ವಾಪಸ್ ಹೋಗಿ ತಿರ್ಗಾ ನಮ್ಮ ಅತ್ತೆ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ. ಅವ್ರು ನೋಡ್ರೆ ಬರ್ತಾ ಇದ್ದೀನಿ ಅಂತಾರೆ, ಇಲ್ಲಿ ನೋಡ್ರೆ ಮನೆ ಹತ್ರ ಯಾರೂ ಇಲ್ಲ ಅಂತ. ಆಮೇಲೆ ಮತ್ತೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ. ನಾವು ಬರ್ತಾ ಇದ್ದೀವಿ ಅಂದರು. ಆಮೇಲೆ ಏನಮ್ಮ ಅದು ಸೀನಿ ಫೋನ್ ಮಾಡಿದ್ರೆ ಸೀನಿ ಬರ್ತಾ ಇಲ್ಲ ಅಂತಂದ್ರೆ, ನೀನು ನೋಡ್ರೆ ಬರ್ತಾ ಇದ್ದೀನಿ ಅಂತ. ನಂಗೆ ಭಯ ಆಗ್ತದೆ ಏನಮ್ಮ ಅಂದರೆ, ಮಾತಾಡೋಕ್ಕೆ ಫೋನಲ್ಲಿ ಬ್ಯಾಟ್ರಿ ಇಲ್ಲ, ಇಟ್ಬಿಟ್ವಿ. ಫಸ್ಟು ಅವಳನ್ನ ರೆಡಿ ಮಾಡಿ ನಮ್ಮ ಬಾಬಾ ಜೊತೆ ಕಳಿಸಿ, ಇವಳನ್ನ ರೆಡಿ ಮಾಡಿ ನಮ್ಮ ತಮ್ಮನ ಜೊತೆ ಕಳಿಸಿ, ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಮತ್ತೆ ನಮ್ಮ ಅಮ್ಮ ಅವರ ತಮ್ಮ ಲೇಟ್ ಆಗಿ ಬಂದ್ರು ಗೈಸ್. ನಾನು ರೆಡಿ ಆಗಿ 15 minutes ಆಗಿತ್ತು. ಯಾಕೆ ಲೇಟ್ ಅಂದ್ರೆ ಇದು ಟ್ರಾಫಿಕ್ ಅಲ್ಲ, ನಾವು ದಿನಾ ಹೋಗ್ತೀವಲ್ಲ ಅದೇ ಟ್ರಾಫಿಕ್ ಅಲ್ಲಿ. ಕಂಟಿನ್ಯೂ ಮಾಡು ಮಮ್ಮಿ. ಫೈನಲಿ ನಮ್ಮ ತಿರುಪತಿ ಜರ್ನಿ ಇದೆ ಫ್ರೆಂಡ್ಸ್. ಈ ತರ ಮಾಡಿಕೊಂಡು ನಾವು ಹೋಗಿದ್ ಪ್ಯಾಕೇಜಲ್ಲಿ, ಬರೋವಾಗ ಕಾರಲ್ಲಿ. ಪಾಪ ನಮ್ಮ ಫ್ರೆಂಡ್ಸ್ ತುಂಬ ಕ್ಲೋಸ್ ಆಗಿದ್ದಾರೆ ಅವರು. ನಾವು ಈಗ ಫೋನ್ ಮಾಡಿ ಮಾತಾಡ್ಕೊತೀವಿ. ಮುಗಿತಾ ಮಮ್ಮಿ ನಿನ್ನ ಒಂದು ದಿನ ತಿರುಪತಿಯಲ್ಲಿ ಕತೆ? ಆಯ್ತು ಫ್ರೆಂಡ್ಸ್, ಫೈನಲಿ. ಆದರೆ ನಾನು ಹೇಳೋದೇ ಮತ್ತೆ 10:30 11:30 ಹೋಗಿ 11:30 ನಾವು ದರ್ಶನ ಆಯ್ತಲ್ಲ, ದೇವ್ರು ತುಂಬ ಚೆನ್ನಾಗಿ ಕಾಣಿಸಿದ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ನೋಡಿದ್ಮೇಲೆ ಝೂಮಲ್ಲಿ ತೋರಿಸ್ತೀನಿ. ಅದು ನಾವು ನೋಡಿದ್ಮೇಲೆ ನಾವು ಅಷ್ಟೊತ್ತು ಕಾದಿದ್ದು, ಈ ಸರ್ಕಸ್ ಮಾಡ್ಕೊಂಡು ಹೋಗಿದ್ದು, ಎಲ್ಲ ಮರ್ತೋಗ್ಬಿಟ್ವಿ. ಎಲ್ಲ ಮರ್ತೋದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ತಿಮ್ಮಪ್ಪನಿಗೆ ಸೂಪರ್. ಆಮೇಲೆ ನಾನು ಇವ್ರಿಗೆ ಹೇಳ್ತಾ ಇದ್ದೆ, ಅಂದರೆ ನಮ್ಮನ್ನ ಕಾರಲ್ಲಿ ಕರ್ಕೊಂಬಂದ್ರಲ್ಲ, ಮೋಸ್ಟ್ಲಿ ದೇವರೇ ಕಳಿಸಿರ್ತಾರೆ ನಿಮ್ಮನ್ನ ಅಂತ. ನೋಡಿ, ನಾನೇನೋ ಹಾಫ್ ಡೇಲಿ ಅವ್ರ ರಜಾ ತೊಗೊಂಡೆ, ಮಕ್ಳಿಬ್ರು ಲೀವ್ ತೊಗೊಂಡಿಲ್ಲ. ಹಾಗಾಗಿ ದೇವರೇ ಏನೋ ಒಂದು ದಾರಿ ಮಾಡಿ ನಮ್ಮನ್ನ ಕಳಿಸ್ಕೊಟ್ರು ಅನ್ನೋ ಫೀಲಿಂಗು ನನಗಿದೆ ಫ್ರೆಂಡ್ಸ್. ಸೊ ಗೈಸ್, ನಮ್ಮಮ್ಮ ಜರ್ನಿ ಒಂದು ದಿನ ತಿರುಪತಿಯಲ್ಲಿ ಕತೆ ಮುಗ್ದಿದೆ. ಸೊ ಈ ವಿಡಿಯೋನ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಮಾಡಿ ನೋಡಿ ಅಂತ ಹೇಳ್ತೀನಿ ಗೈಸ್. ಸೊ ಈ ವಿಡಿಯೋ ನಮ್ಮಮ್ಮ ಹತ್ರ ಬಂದು ಹೇಳೋಣ. ಮಮ್ಮಿ ಒಂದು ನಿಮಿಷ ನೋಡಿಲಿ, ಇಲ್ಲಿ ನೋಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ಮಮ್ಮಿ ಸಬ್ಸ್ಕ್ರೈಬ್ ಓಕೆ ಜಾಯ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಮಾಡಿ ನೋಡಿ. ಮಮ್ಮಿ ಒಂದು ನಿಮಿಷ ಬಾ, ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಸೀರೆ ಯಾವತ್ತು ಇಸ್ಕೊಂಡೆ, ಏನಕ್ಕೆ ಇಸ್ಕೊಂಡೆ ಅಂತ ಹೇಳ್ಬಿಡು. ಬೇಗ ಬಾ. ಯಾವ ಸೀರೆನಾ ಇದು? ಇದಾ ಫ್ರೆಂಡ್ಸ್? ಇದೇನು ಹೊಸದು ಫ್ರೆಂಡ್ಸ್, ನಾನಿನ್ನೂ ಉಟ್ಕೊಂಡಿಲ್ಲ. ಇದನ್ನ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಮನೆಯವ್ರು ಏನೂ ಕೊಡ್ಸಿದ್ದಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು.
ಇಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದೊಂದು ಅಂಗಡಿ ಇದೆ, ಪರಮೇಶ್ವರಿ ಟೆಕ್ಸ್ಟೈಲ್ಸ್ ಅಂತ, ಬಾನಸವಾಡಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಲೆಕ್ಷನ್ಸ್. ಅವ್ರ ಅಂಗಡಿಯಲ್ಲಿ ನಾನು ತೊಗೊಂಡಿದ್ದು. ಇನ್ನೂ ಉಟ್ಕೊಂಡಿಲ್ಲ ಫ್ರೆಂಡ್ಸ್. ಇದ್ರ ಬ್ಲೌಸ್ ಎಲ್ಲಿದೆ? ಗ್ಯಾರಂಟಿ ಒಂದು ಬ್ಲಾಗ್ ಹಾಕ್ತೀನಿ. ಬ್ಲೌಸು ಎಲ್ಲೋ ಇದೆ. ಆಯ್ತು ಗೈಸ್, ನಮ್ಮಮ್ಮ ಈ ಸೀರೆಗೆ ಬ್ಲೌಸ್ನ ಬೊಟ್ಟಿಕ್ಕಲ್ಲಿ ಹೊಲ್ಸ್ಕೊಂಡಿದ್ದಾರೆ ಗೈಸ್. ಈ ಸೀರೆ ಮತ್ತೆ ಇನ್ನೊಂದು ಸೀರೆ ಇದೆ. ಆ ಸೀರೆ ದೀಪಾವಳಿಗೆ ಹಾಕ್ಕೊಂಡಿದ್ರು. ಆ ಸೀರೆದು ನೀವು ನೋಡಿರ್ತೀರ, ಯಾಕಂತಂದರೆ ನಾನು ಇಂಟ್ರೋ ಎಲ್ಲ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಲ್ವ, ಅವಾಗ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಇನ್ನೊಂದು ಹೇಳ್ತೀನಿ, ಏನು ಅಂತ ಅಂದರೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಿರ್ಗಾ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ತಿದ ಮೇಲೆ ನೋಟಿಫಿಕೇಶನ್ಸ್ ಆಲ್ನ ಆನ್ ಮಾಡ್ಕೊಳ್ಳಿ. ಬಾಯ್ ಗಾಯ್ಸ್, ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್.